ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೂರ್ಯ ರಾಶಿ ಚಕ್ರದ 5ನೇ ರಾಶಿ ಅಧಿಪತಿ. ಈ ರಾಶಿ ಚಕ್ರವು ಸಿಂಹವನ್ನ ಪ್ರತಿನಿಧಿಸುತ್ತದೆ. ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯದೇವನ ಪರಿಣಾಮ ಹೆಚ್ಚು. ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹ ರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು. ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿದ್ದಾರೆ. ತಮ್ಮ ಸಮಸ್ಯೆಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ. ಈ ರಾಶಿ ಚಕ್ರದ ಜನರು ತುಂಬಾ ಧೈರ್ಯಶಾಲಿ ಮತ್ತು ಭಾವೋದ್ರಿಕರು. ಜೊತೆಗೆ ಸ್ನೇಹದ ವಿಚಾರದಲ್ಲಿ ಬಹಳ ನಿಷ್ಠಾವಂತರು. ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರ್ತಾರೆ. ಸುಮ್ಮನೆ ಕುಂತವರು ಹೆಜ್ಜೆ ಗುರುತುಗಳನ್ನ ಮೂಡಿಸಲಾರರು. ಹೆಜ್ಜೆ ಗುರುತು ಮೂಡಿಸಬೇಕೆಂದ್ರೆ ಎದ್ದು ನಡೆಯಬೇಕು. ಸಿಂಹರಾಶಿಯವರು ಜೀವನದಲ್ಲಿ ಗೆಲ್ಲಲು ಯಾವ 5 ಅಭ್ಯಾಸಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು ಎಂಬಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೆ ಭಕ್ತಿಯಿಂದ ಜೈ ಸೂರ್ಯದೇವ ಅಂತ ಕಾಮೆಂಟ್ ಮಾಡಿ. ನೀವು ಈ 5 ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ಳೋದ್ರಿಂದ ನಿಮ್ಮ ಮ್ಯಾರಿಡ್ ಲೈಫ್, ಲವ್ ಲೈಫ್, ಪ್ರೊಫೆಷನಲ್ ಲೈಫ್ ನಲ್ಲಿ ಹೆಚ್ಚು ಸಕ್ಸಸ್ ಅನ್ನ ಪಡೆಯಬಹುದು. ಸಿಂಹರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ ಮೊದಲನೆಯ ಅಭ್ಯಾಸ ಈಗೋ ಮತ್ತು ಆರೋಗ್ಯನ್ಸ್ ಅನ್ನ ಬಿಡಬೇಕು. ಸಿಂಹರಾಶಿ ರಾಜನ ರಾಶಿ ಆಗಿರೋದ್ರಿಂದ ಯಾರ ಮುಂದೇನೂ ತಲೆ ತಗ್ಗಿಸಲ್ಲ. ನೀವು ಇದನ್ನ ಸ್ವಾಭಿಮಾನ ಅಂತಾನೂ ಕರಿಬಹುದು. ಆದ್ರೆ ನಿಮ್ಮ ಸಂಬಂಧಗಳಲ್ಲಿ, ವೈವಾಹಿಕ ಜೀವನದಲ್ಲಿ, ಪ್ರೀತಿಯ ಜೀವನದಲ್ಲಿ ನೀವು ನಿಮ್ಮ ಮಾತೇ ನಡೆಯಬೇಕು ಎಂದುಕೊಳ್ತೀರಾ. ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮಾತಿಗೆ ಹೆಚ್ಚು ಬೆಲೆ ಕೊಡದೆ ಇರುವುದು ನಿಮ್ಮ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವ ಕಾರಣವಾಗುತ್ತದೆ. ಈ ಅಭ್ಯಾಸವನ್ನ ಬಿಡಲು ಸಾಧ್ಯವಿಲ್ಲ. ಆದ್ರೆ ಆದಷ್ಟು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿದ್ರೆ ನಿಮ್ಮ ಮ್ಯಾರಿಡ್ ಲೈಫ್, ಲವ್ ಲೈಫ್, ಪ್ರೊಫೆಷನಲ್ ಲೈಫ್ ಅಲ್ಲಿ ಹೆಚ್ಚು ಸಂತೋಷವಾಗಿರಬಹುದು, ಹೆಚ್ಚು ಸಕ್ಸಸ್ ಅನ್ನ ಪಡೆಯಬಹುದು. ಸಿಂಹರಾಶಿಯವರು ನಿಮ್ಮ ಜೀವನದಲ್ಲಿ ಗೆಲ್ಲಲು ಬದಲಾಯಿಸಿಕೊಳ್ಬೇಕಾದಂತಹ 2ನೆಯ ಅಭ್ಯಾಸ ಸೋಲಿನ ಭಯವನ್ನ ಬಿಡಬೇಕು. ಸಿಂಹರಾಶಿ ಅಧಿಪತಿ ಸೂರ್ಯಗ್ರಹ. ಸೂರ್ಯನನ್ನ ಗ್ರಹಗಳ ರಾಜ ಎಂದೇ ಕರೆಯಲಾಗಿದೆ. ಮೇಷರಾಶಿ, ಸಿಂಹರಾಶಿ, ಧನುರಾಶಿ ಈ 3 ರಾಶಿಗಳು ಯಾವುದೇ ಕೆಲಸವಾದರೂ ಮುನ್ನುಗ್ಗಿ ಛಲದಿಂದ ಮಾಡ್ತಾರೆ. ಆದ್ರೆ ಸೋಲಿನ ಭಯವನ್ನ ಬಿಡಬೇಕು. ಸೋಲಿಗೆ ಹೆದರಿಕೊಂಡ್ರೆ ಯಾವುದೇ ಕೆಲಸಗಳ ಪ್ರಾರಂಭ ಮಾಡೋದಕ್ಕೆ ಅಸಾಧ್ಯವನ್ನ ಸಾಧ್ಯವಾಗಿಸುವಂತಹ ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿ ಇದೆ. ಆದ್ರಿಂದ ಫಿಯರ್ ಆಫ್ ಫೇಲ್ಯೂರ್ ಅನ್ನ ಬಿಟ್ಟು ಮುನ್ನುಗ್ಗಿದ್ರೆ ನಿಮ್ಮ ಜೀವನವನ್ನ ಗೆಲ್ತೀರಿ. ಒಂದು ಹೆಜ್ಜೆಯನ್ನ ಇಡುವವರೆಗೂ ಭಯ ಪಡ್ತೀರಾ. ಒಂದು ಹೆಜ್ಜೆ ಇಟ್ಟ ನಂತರ ಮುನ್ನುಗ್ಗಿದ ಕೆಲಸ ಮಾಡಲು ಪ್ರಾರಂಭ ಮಾಡಿದ್ರೆ 20% ಸಿಂಹರಾಶಿಯವರು ಧೈರ್ಯವಾಗಿ ಕೆಲಸ ಮಾಡಿದ್ರು 80% ಸಿಂಹರಾಶಿಯವರಿಗೆ ಸೋಲಿನ ಭಯವಿರುತ್ತೆ. ಈ ಭಯವನ್ನ ಬಿಡಿ, ಯಶಸ್ಸಿನ ಕಡೆ ಹೆಜ್ಜೆ ಇಡಿ. ಸಿಂಹರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ 3ನೆಯ ಅಭ್ಯಾಸ ನೇರವಾಗಿ ಕಟುವಾಗಿ ಮಾತನಾಡುವುದನ್ನ ಬಿಡಬೇಕು. ಸಿಂಹರಾಶಿ ಅಗ್ನಿ ತತ್ವ ರಾಶಿ. ನೀವು ಯಾರು, ಎಲ್ಲಿ, ಹೇಗೆ ಪರಿಸ್ಥಿತಿಗಳನ್ನ ನೋಡೋದಿಲ್ಲ. ನೇರವಾಗಿ ಕಡ್ಡಿ ತುಂಡಾದ ರೀತಿಯಲ್ಲಿ ಮಾತನಾಡ್ತೀರಾ. ನಿಮ್ಮ ನೇರ ಮಾತುಗಳು ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಇಷ್ಟವಾಗುವುದಿಲ್ಲ. ನಿಮ್ಮ ಪರ್ಸನಲ್ ಲೈಫ್, ನಿಮ್ಮ ಪ್ರೊಫೆಷನಲ್ ಲೈಫ್ ನಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ. ನಿಮಗೆ ಶೀಘ್ರವಾಗಿ ಕೋಪ ಬರುತ್ತೆ. ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ನಿಮ್ಮ ಜೀವನದಲ್ಲಿ ನೀವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೀರಾ. ಯಾರಿಗೂ ಹೆದರದೆ ಮಾತನಾಡಬೇಕು. ಆದ್ರೆ ನಿಮ್ಮ ನೇರ ಮಾತು ನಿಮ್ಮ ಜೀವನಕ್ಕೆ, ನಿಮ್ಮ ಸಂಬಂಧಗಳಿಗೆ ಮುಳುವಾಗಬಾರದು. ನಿಮ್ಮ ಜೀವನಕ್ಕೆ, ನಿಮ್ಮ ಸಂಬಂಧಗಳಿಗೆ ಕಟುವಾಗೋದ್ರಿಂದ ಕೋಪವನ್ನ, ನೇರವಾದ ಮಾತುಗಳನ್ನ ಬದಲಾಯಿಸಿಕೊಳ್ಳಲು ಪ್ರಯತ್ನವನ್ನ ಮಾಡಿ. ಸಿಂಹರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ 4ನೇ ಅಭ್ಯಾಸ ಡಾಮಿನೇಟಿಂಗ್, ಅಗ್ರೆಷನ್ ಗುಣಗಳನ್ನ ಬಿಡಬೇಕು. ನೀವು ಡಾಮಿನೇಟಿಂಗ್ ಮಾಡೋದ್ರಿಂದ ನಿಮ್ಮ ಸಂಬಂಧಗಳಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನಿಮ್ಮ ಲೈಫ್ ಪಾರ್ಟ್ನರ್ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ ಕಂಪ್ಲೇಂಟ್ಗಳನ್ನ ಸದಾ ಹೇಳ್ತೀರಾ. ಇದರಿಂದ ನಿಮ್ಮ ನೆಮ್ಮದಿ ಹಾಳಾಗುತ್ತೆ, ಸಂಬಂಧಗಳು ನಿಮ್ಮಿಂದ ದೂರವಾಗುತ್ತೆ. ಆದ್ದರಿಂದ ಡಾಮಿನೇಟ್ ಗುಣವನ್ನ ಬಿಡಲು ಪ್ರಯತ್ನಿಸಿ. ಜೀವನದಲ್ಲಿ ಸಂತೋಷವಾಗಿರಬಹುದು. ಸಿಂಹರಾಶಿಯವರು ಜೀವನವನ್ನ ಗೆಲ್ಲಲು ಬಿಡಬೇಕಾದಂತಹ 5ನೇ ಅಭ್ಯಾಸ ಆತುರ ಸ್ವಭಾವವನ್ನ ಬಿಡಬೇಕು. ತಾಳ್ಮೆಯ ಕೊರತೆ ಇರುತ್ತದೆ. ಸಿಂಹರಾಶಿಯವರಲ್ಲಿ ನಿಮ್ಮ ತಾಳ್ಮೆ, ಸಹನೆ ಕೊರತೆಯಿಂದ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ. ನಿಮ್ಮ ವಯಸ್ಸು 17, 20, 30, 40, 50 ಎಷ್ಟೇ ಇರಲಿ, ತಾಳ್ಮೆಯ ಕೊರತೆಯಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾಗುತ್ತೆ. ನಿಮಗೆ ಗೊತ್ತೇ ಆಗೋದಿಲ್ಲ. ಆದ್ದರಿಂದ ನಿಮ್ಮ ಪ್ರೊಫೆಷನಲ್ ಲೈಫ್ ಹಾಗೂ ಮ್ಯಾರಿಡ್ ಲೈಫ್ ಅಲ್ಲಿ ಸಮಸ್ಯೆಗಳು ಬರೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ತಾಳ್ಮೆ, ಸಮಾಧಾನವನ್ನ ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಸಂತೋಷ ಮತ್ತು ಸಂತೃಪ್ತಿ ಆಗಿರ್ತೀರಿ. ಈ ಮೇಲೆ ತಿಳಿಸಿದ 5 ಅಭ್ಯಾಸಗಳನ್ನ ಬದಲಾಯಿಸಿಕೊಂಡ್ರೆ
ನೀವು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನ ಏರಿ ಸಂತೋಷವಾಗಿರಬಹುದು. ಇನ್ನು ಸಿಂಹರಾಶಿಯಲ್ಲಿಯೇ ಜನಿಸಲು ಕಾರಣವನ್ನ ನೋಡೋದಾದ್ರೆ ಶಾಸ್ತ್ರಗಳ ಪ್ರಕಾರ ಜನ್ಮ ಎಂದರೇನು? ಜೀವಾತ್ಮದ ಸೂಕ್ಷ್ಮ ಶರೀರದೊಂದಿಗೆ ಪಂಚಭೂತಗಳು ಶರೀರದೊಂದಿಗೆ ಪ್ರವೇಶಿಸುವುದೇ ಜನ್ಮ. ಈ ಜನ್ಮವನ್ನ ನೀವು ನಿಮ್ಮ ಜೀವಾತ್ಮದಿಂದ ಪಡೆದಿರ್ತೀರಿ. ಈ ಜೀವಾತ್ಮಕ್ಕೆ ಸಂಬಂಧಿಸಿದಂತಹ ಪೂರ್ವ ಕರ್ಮಗಳನ್ನ ನಿಮ್ಮೊಂದಿಗೆ ಪಡೆದುಕೊಂಡು ಹುಟ್ಟಿರ್ತೀರಾ. ಜೊತೆಯಲ್ಲಿಯೇ ಈ ಜನ್ಮದ ಕರ್ಮ ಫಲಗಳನ್ನ ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿರ್ತೀರಾ. ಸಿಂಹರಾಶಿಯನ್ನ ರಾಜನ ರಾಶಿ ಎಂದು ಹೇಗೆ ಕರೆಯುತ್ತಾರೆ? ಇದಕ್ಕೆ ಕಾರಣವಿದೆ. ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯದ ಕೆಲಸಗಳನ್ನ, ದಾನ ಸೇವೆ, ಎಲ್ಲರಿಗೂ ಸಹಾಯ ಮಾಡಿದ ಕಾರಣದಿಂದ ಈ ಜನ್ಮದಲ್ಲಿ ಸಿಂಹರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತೆ. ಈ ಜನ್ಮದಲ್ಲಿಯೂ ಸಹಾಯವನ್ನ ಕೇಳಿದವರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡುವ ರಾಜನ ಗುಣವಿದೆ. ರಾಜನ ಕೆಲಸವೇನು? ತನ್ನ ಪ್ರಜೆಗಳಿಗೆ ಅವಶ್ಯಕತೆ ಇರುವವರಿಗೆ ಮೂಲಭೂತ ಸೌಕರ್ಯಗಳನ್ನ, ಕಷ್ಟದಲ್ಲಿರುವವರಿಗೆ ಸೇವೆ ಒದಗಿಸುವುದು ರಾಜನ ಕೆಲಸವಾಗಿದೆ. ಈ ಗುಣಗಳನ್ನ ಸಿಂಹರಾಶಿಯವರು ಜನ್ಮದತ್ತವಾಗಿಯೇ ಪಡೆದುಕೊಂಡು ಹುಟ್ಟಿರ್ತೀರಾ. ನಿಮ್ಮ ಪಂಚಮ ಸ್ಥಾನದಿಂದ ವಿಶ್ಲೇಷಣೆ ಮಾಡೋದಾದ್ರೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಧನುರಾಶಿ ಕಂಡು ಬರುತ್ತದೆ. ಧನುರಾಶಿಯ ಲಕ್ಷಣಗಳೇನು? ಏಕಾಗ್ರತೆ, ಕರ್ತವ್ಯ, ನಿಷ್ಠೆ, ಧ್ಯೇಯಗಳ ಕಡೆ, ಗುರಿಯ ಕಡೆ ಗಮನ ಕೊಡುವಂತಹ ಗುಣಗಳು ನಿಮ್ಮಲ್ಲಿಯೂ ಈ ಎಲ್ಲಾ ಗುಣಗಳನ್ನ ಕಾಣಬಹುದು. ನಕ್ಷತ್ರದ ಪ್ರಕಾರ ನೋಡೋದಾದ್ರೆ ಮಕ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಕೇತುವಿನ ಮಹದಶ ಪ್ರಾರಂಭವಾಗುತ್ತೆ. ಮಕ ನಕ್ಷತ್ರದವರಿಗೆ ಪಿತೃಗಳ ಆಶೀರ್ವಾದವಿರುತ್ತೆ. ನಿಮ್ಮ ಪ್ರತಿ ಕೆಲಸಕ್ಕೂ ನಿಮ್ಮ ಪಿತೃಗಳು ಸಹಾಯ ಮಾಡ್ತಾರೆ. ಕೇತು ಮಹಾದಶ 7 ವರ್ಷಗಳ ಕಾಲ ಕಂಡು ಬರುತ್ತೆ. ನೀವು ಬಾಲ್ಯವನ್ನ ಕೇತುವಿನ ದಶೆಯಲ್ಲಿಯೇ ಕಳೆಯುತ್ತೀರಿ. ನಂತರ ಶುಕ್ರ ಗ್ರಹದ ಮಹಾದಶ ಪ್ರಾರಂಭವಾಗುತ್ತೆ. ಸಿಂಹರಾಶಿಯವರಿಗೆ ಪರಾಕ್ರಮ ಭಾವ ಹಾಗೂ ದಶಮಾಧಿಪತಿಯಾದಂತಹ ಗ್ರಹ ಅಂದ್ರೆ ಶುಕ್ರ ಗ್ರಹ. ನಿಮ್ಮ ಕರ್ಮಸ್ಥಾನದ ಅಧಿಪತಿಯಾಗಿರೋದ್ರಿಂದ ನೀವು ನಿಷ್ಠ ಕರ್ಮಗಳನ್ನ ಶುಕ್ರ ದಶೆಯಲ್ಲಿ ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡೆಯುತ್ತೀರಿ. ನಿಮಗೆ 25-26ನೇ ವಯಸ್ಸಿನಲ್ಲಿ ಸೂರ್ಯ ಗ್ರಹದ ದಶ ಆರಂಭವಾಗಿರುತ್ತದೆ. ಸೂರ್ಯ ಮಹಾದಶ ಕಾಲದಲ್ಲಿ ನೀವು ನೇಮ್ ಮತ್ತು ಫೇಮ್ ಅನ್ನ ಮಾಡುತ್ತೀರಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ಈ ಸಮಾಜದಲ್ಲಿ ಗೌರವ, ಪ್ರತಿಷ್ಠೆ, ಕೀರ್ತಿಯನ್ನ ಸಂಪಾದನೆ ಮಾಡ್ತೀರಾ. ನಂತರ ಚಂದ್ರದಶ, ಕುಜದಶ ಪ್ರಾರಂಭವಾಗುತ್ತೆ. ನೀವು ಈ ರಾಶಿಯಲ್ಲಿ ಜನಿಸಿ ಬೇರೆಯವರಿಗಾಗಿ ಸಹಾಯವನ್ನ ಮಾಡ್ತೀರಾ. ಸಹಾಯ ಮಾಡೋದನ್ನ ಯಾರಿಗೂ ಹೇಳಿ ತೋರಿಸೋದಿಲ್ಲ. ಜೀವನದ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಗುಣ ಜನ್ಮ ಪಡೆದುಕೊಂಡು ಜನಿಸಿರ್ತೀರಿ. ಸಿಂಹ ರಾಶಿಯವರ ವ್ಯಯಸ್ಥಾನದಲ್ಲಿ ಕಟಕ ರಾಶಿ ಕಂಡು ಬರುವುದರಿಂದ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಚಂದ್ರಗ್ರಹ ಆಧ್ಯಾತ್ಮಿಕ ಉನ್ನತಿಯನ್ನ ಬಿಂಬಿಸ್ತಾನೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಶುಭ ಸ್ಥಾನದಲ್ಲಿರ್ತಾನೆ. ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹುಟ್ಟಿನಿಂದಲೇ ಶುಕ್ರದಶ ಪ್ರಾರಂಭವಾಗುತ್ತೆ. ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಚಿನ್ನದ ಚಮಚವನ್ನ ಬಾಯಿನಲ್ಲಿ ಇಟ್ಟುಕೊಂಡು ಜನಿಸಿರ್ತಾರೆ ಎಂದು ಹೇಳಲಾಗಿದೆ. ನಿಮ್ಮ ಕುಟುಂಬದವರು ನಿಮಗೆ ಅವಶ್ಯಕತೆಗಿಂತ ಹೆಚ್ಚಿನ ಪ್ರೀತಿ ಹಾಗೂ ಕಾಳಜಿಯನ್ನ ತೋರುತ್ತಾರೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ತೊಂದರೆಗಳಿರೋದಿಲ್ಲ. ನಿಮ್ಮ ಸೌಭಾಗ್ಯ, ಅದೃಷ್ಟ ಚೆನ್ನಾಗಿರುತ್ತೆ. ಶುಕ್ರ ಗ್ರಹದ ಆಕರ್ಷಕ ಗುಣಗಳು ನಿಮ್ಮಲ್ಲಿ ಕಂಡು ಬರುತ್ತೆ. ಪೂರ್ವ ಫಾಲ್ಗುಣಿ ನಕ್ಷತ್ರದವರು ಬಾಲ್ಯದಿಂದಲೇ ಲಕ್ಸುರಿಯಸ್ ಥಿಂಗ್ಸ್ ಗಳಿಗೆ ಖರ್ಚು ಮಾಡುವ, ಜೀವನದ ಆನಂದವನ್ನು ಅನುಭವಿಸುವ ಮೋಜಿನ ಗುಣದವರು. ಬ್ರಾಂಡೆಡ್ ಮೊಬೈಲ್, ಬ್ರಾಂಡೆಡ್ ಕಾರ್, ಲಕ್ಸುರಿ ಥಿಂಗ್ಸ್ ಗಳು ಇವುಗಳನ್ನೇ ಬಳಸುವುದು. ನೀವು ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗೋದಿಲ್ಲ. ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಬಹಳ ವಿಭಿನ್ನವಾಗಿರುತ್ತೆ. ಚಿಕ್ಕವರಾಗಿದ್ದಾಗಲೇ ಇವರ ಮುಖದಲ್ಲಿ ಸೂರ್ಯನ ವರ್ಚಸ್ಸು, ತೇಜಸ್ಸು ಕಂಡು ಬರುತ್ತೆ. ಇವರು ದೊಡ್ಡವರಾದ ಮೇಲೆ ಒಳ್ಳೆಯ ಹೆಸರು, ಕೀರ್ತಿ ಮಾಡುವರು ಹಾಗೂ ಅಲೌಕಿಕ ಕಾರ್ಯಗಳನ್ನ ಮಾಡುವವರು ಎಂದು ಹೇಳಬಹುದು. ಆದರೆ ಉತ್ತರ ಫಾಲ್ಗುಣಿ ನಕ್ಷತ್ರದವರು ಯೌವನಾವಸ್ಥೆಯಲ್ಲಿ ಹಲವು ಚಾಲೆಂಜ್ಗಳನ್ನ, ಹೋರಾಟಗಳನ್ನ ಎದುರಿಸಿ ಮತ್ತೆ ಗೆಲುವಿನ ಕಡೆ ಪಯಣವನ್ನ ಪ್ರಾರಂಭಿಸ್ತಾರೆ. ಈ ರೀತಿ ಸಿಂಹರಾಶಿಯಲ್ಲಿ ಜನಿಸಿದವರು ಪ್ರತಿಫಲಾಪೇಕ್ಷೆ ಬಯಸದೆ ಸೇವೆ ಕಾರ್ಯವನ್ನ ಮಾಡಲು ಈ ರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತೆ. ಸಿಂಹರಾಶಿಯವರಿಗೆ ಭಗವಂತನು ಶುಭ ಹಾಗೂ ಮಂಗಳಕರವಾಗಿ ಕೊಟ್ಟಿರುವಂತಹ ವರಗಳ ಬಗ್ಗೆ ನೋಡೋದಾದ್ರೆ, ಸಿಂಹರಾಶಿಯವರು ಸಿಂಹದಂತೆ ಗಾಂಭೀರ್ಯತೆ ಮತ್ತು ಸಿಂಹದ ರೀತಿಯಾಗಿಯೇ ಜೀವನ ನಡೆಸ್ತಾರೆ. ಸಿಂಹ ಅಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಿಂಹವು ಕಾಡಿನ ರಾಜ ಎಂದೇ ಕರೆಯಲ್ಪಡುವ ಸಿಂಹವು ಹೇಗೆ ಕಾಡಿನಲ್ಲಿ ರಾಜ ಗಾಂಭೀರ್ಯದಿಂದ ಇರುತ್ತದೆಯೋ ಅದೇ ರೀತಿಯಾಗಿ ಈ ಸಿಂಹರಾಶಿಯವರು ಸಿಂಹದ ತರಾನೇ ಗಾಂಭೀರ್ಯವಾಗಿರ್ತಾರೆ. ಅತ್ಯಂತ ಧೈರ್ಯಶಾಲಿಗಳಾಗಿರ್ತಾರೆ. ಸಿಂಹದಂತೆ ಯಾರಿಗೂ ಸಹಾಯ ಹೆದರುಕೊಳ್ಳದೆ ಹಾಗೂ ತಲೆ ಬಗ್ಗಿಸದೆ ಜೀವನವನ್ನ ನಡೆಸಿಕೊಂಡು ಹೋಗ್ತಾರೆ. ಇವರು ತಮ್ಮ ಜೀವನವನ್ನ ಇರುವಷ್ಟು ದಿನಗಳಲ್ಲೂ ಸಿಂಹದಂತೆ ಜೀವನವನ್ನ ನಡೆಸ್ತಿರ್ತಾರೆ. ಸಿಂಹರಾಶಿಯವರು ಎಲ್ಲೇ ಇದ್ರೂ ಸಹ ಎಲ್ಲರೂ ತಿರುಗಿ ನೋಡುವ ಹಾಗೆ ಜೀವನ ಮಾಡ್ತಾರೆ. ಈಗ ಸಿಂಹರಾಶಿಯವರು 10 ಜನದ ಮಧ್ಯೆ ಇದ್ರೂ
ನಿಮ್ಮ ಗಾಂಭೀರ್ಯತೆ, ನಿಮ್ಮ ಧೈರ್ಯ, ನಿಮ್ಮ ಉತ್ಸಾಹ, ನಿಮ್ಮ ಮಾತುಗಳನ್ನ ಕೇಳಿ ಖಂಡಿತವಾಗ್ಲೂ ಸಹ ನಿಮ್ಮನ್ನ ಗುರುತು ಹಿಡಿತಾರೆ. ಇಂತಹ ಮನೋಭಾವದವರು ಈ ಸಿಂಹರಾಶಿಯವರು. ನಿಮ್ಮ ಒಳ್ಳೆಯ ಗುಣಗಳಿಂದ ಜನರು ಆಕರ್ಷಣೆಗೊಳಗಾಗ್ತಾರೆ. ನಿಮ್ಮ ಈ ಒಳ್ಳೆಯ ಗುಣಗಳಿಂದ ಜನರು ನಿಮ್ಮ ಬಳಿ ಜಾಸ್ತಿ ಸ್ನೇಹ ಮಾಡಲು ಬಯಸ್ತಾರೆ. ನಿಮ್ಮ ಹತ್ತಿರ ಎಲ್ಲರೂ ಸಹ ಹೊಂದಿಕೊಳ್ಳಲು ಬಯಸ್ತಾರೆ. ಹಾಗೆಯೇ ನಿಮ್ಮ ಗುಣ ಅಷ್ಟು ಮೃದುವಾಗಿರುತ್ತದೆ. ಹಾಗೆ ನಿಮ್ಮ ಬಳಿ ಒಳ್ಳೆಯ ಗುಣ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಸ್ನೇಹವನ್ನ ಪ್ರತಿಯೊಬ್ಬರು ಸಹ ಬಯಸುತ್ತಾರೆ. ಸಿಂಹರಾಶಿಯವರಿಗೆ ಶತ್ರುಗಳು ಜಾಸ್ತಿ, ಅದರಲ್ಲೂ ಹಿತಶತ್ರುಗಳು ಅಂತೂ ಇನ್ನೂ ಜಾಸ್ತಿ. ಸಿಂಹರಾಶಿಯವರಿಗೆ ನಿಮಗೆ ನಿಮ್ಮ ಬೆನ್ನ ಹಿಂದೆ ಶತ್ರುಗಳೇ ತುಂಬಾ ಇರ್ತಾರೆ. ಸಿಂಹರಾಶಿಯವರಿಗೆ ಶತ್ರುಗಳು ಜಾಸ್ತಿ, ಯಾಕಂದ್ರೆ ನಿಮ್ಮ ರಾಶಿಯೇ ಅಂತದ್ದು. ಈಗ ಸಿಂಹಕ್ಕೆ ಶತ್ರುಗಳು ಇರಲ್ವಾ? ಸಿಂಹ ಕಾಡಿನ ರಾಜನೇ ಇರಬಹುದು, ಆದ್ರೆ ಸಿಂಹಕ್ಕೆ ಶತ್ರುಗಳು ಇರಲ್ವಾ? ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಶತ್ರುಗಳ ಕಾಟ ವಿಪರೀತವಾಗಿರುತ್ತೆ. ಇವನು ಹೇಗೆಲ್ಲ ಬೆಳೆಯುತ್ತಾನೆ, ಇವನ ಗಾಂಭೀರ್ಯ ನೋಡು, ಇವನ ಅಹಂಕಾರ ನೋಡ್ರೋ ಅನ್ನೋ ತರಾನೇ ಜನ ನಿಮ್ಮನ್ನ ನೋಡಿ ಮಾತನಾಡ್ತಾರೆ. ಇದನ್ನ ಸಹಿಸಲಾಗದೆ, ತಡೆಯಲಾಗದೆ ನಿಮಗೆ ಶತ್ರುಗಳು ಹುಟ್ಟಿಕೊಳ್ತಾರೆ. ಅದಕ್ಕಾಗಿಯೇ ನಿಮಗೆ ಹಿತಶತ್ರುಗಳೇ ಜಾಸ್ತಿ. ಸಿಂಹರಾಶಿಗೆ ಅಂದ್ರೆ ನಿಮಗೆ ಒಳ್ಳೆಯದನ್ನೇ ಹೇಳೋ ತರ ನಿಮ್ಮ ಜೊತೆನೇ ಇರ್ತಾರೆ, ಆದ್ರೆ ನಿಮ್ಮ ರಕ್ತ ಸಂಬಂಧಗಳು ಬೆನ್ನಿನಿಂದಲೇ ನಿಮಗೆ ಚೂರಿಯನ್ನ ಹಾಕ್ತಾರೆ. ಈ ರೀತಿಯಾಗಿ ನಿಮಗೆ ಹಿತಶತ್ರುಗಳು ರೆಡಿ ಇರ್ತಾರೆ. ಸಿಂಹರಾಶಿಯವರಿಗೆ ಕಷ್ಟವಾದ ಕೆಲಸಗಳು ತುಂಬಾ ಜಾಸ್ತಿ ಇರುತ್ತೆ. ಆದ್ರೂ ಸಹ ಈ ರಾಶಿಯವರು ನೀರು ಕುಡಿದಷ್ಟು ಸುಲಭವಾಗಿ ಈ ಕೆಲಸವನ್ನ ಮಾಡಿ ಮುಗಿಸ್ತಾರೆ. ಇವರಿಗೆ ಎಷ್ಟೇ ಕಷ್ಟವಾದ ಕೆಲಸ ಇದ್ರೂ ಸಹ ಅದನ್ನ ಈಸಿಯಾಗಿ, ಸಿಂಪಲ್ ಆಗಿ ಮಾಡಿ ಮುಗಿಸ್ತಾರೆ. ಈ ರೀತಿಯಾಗಿ ಯಾವುದೇ ಕೆಲಸವನ್ನಾದ್ರೂ ಬಹಳ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ. ಬೇರೆಯವರ ಕೆಲಸವನ್ನ ಸಹ ಬೇಗ ಮಾಡ್ತಾರೆ. ಹಾಗಾಗಿ ಇವರನ್ನ ಹಾಡಿ ಹೊಗಳುವಂತಹ ಜನ ಜಾಸ್ತಿ ಇರ್ತಾರೆ. ನಿಮಗೆ ಧೈರ್ಯ ಅನ್ನೋದು ನಿಮ್ಮ ರಕ್ತದಲ್ಲಿಯೇ ಬಂದಿರುತ್ತದೆ. ಮೊದಲೇ ಹೇಳಿದ ಹಾಗೆ ನೀವು ಧೈರ್ಯಶಾಲಿಗಳು. ನೀವು ಯಾವುದಕ್ಕೂ ಭಯ ಪಡುವುದಿಲ್ಲ. ಅದೇನಾಗುತ್ತೋ ನೋಡೇ ಬಿಡೋಣ, ಆಗ್ಲಿ ಬಿಡಿ ಅನ್ನೋ ತರ ಮನೋಭಾವವನ್ನ ಇಟ್ಕೊಂಡಿರ್ತೀರಾ. ನಿಮ್ಮ ಜೀವನವು ಯಾವಾಗ್ಲೂ ಸಹ ಚಿನ್ನದಂತೆ ಹೊಳೆಯುತ್ತಾ ಇರುತ್ತೆ. ನಿಮ್ಮ ಜೀವನ ಬಹಳಾನೇ ಅದ್ಭುತವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಜಾಸ್ತಿ ಕಷ್ಟ ಅನ್ನೋದೇ ಇರೋದಿಲ್ಲ. ಯಾಕಂದ್ರೆ ಯಾವುದೇ ಕಷ್ಟವಿರ್ಲಿ ಅಥವಾ ಯಾವುದೇ ಕೆಲಸವಿರ್ಲಿ ಅಷ್ಟು ಬೇಗ ನಿಭಾಯಿಸ್ಕೊಳ್ತೀರಾ. ಈ ರೀತಿಯಾಗಿ ಸಿಂಹರಾಶಿಯವರು ಜೀವನದಲ್ಲಿ ಆತ್ಮವಿಶ್ವಾಸ ಅನ್ನೋದನ್ನ ಜಾಸ್ತಿ ಇಟ್ಕೊಂಡಿರ್ತಾರೆ. ಪ್ರಾಮಾಣಿಕತೆ ಅಂತೂ ತುಂಬಾ ತುಳುಕುತ್ತಾ ಇರ್ತದೆ. ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಸಿಂಹರಾಶಿಯವರಿಗೆ ಜಾಸ್ತಿನೇ ಇರುತ್ತೆ. ನಾನು ಏನೇ ಮಾಡಿದ್ರು ಸಹ, ಯಾವುದೇ ಕೆಲಸ ಕೈ ಹಾಕಿದ್ರು ಸಹ ಆ ಕೆಲಸನ ನಾನು ಮಾಡ್ತೀನಿ, ಮುಗಿಸ್ತೀನಿ ಅನ್ನುವಂತಹ ಆತ್ಮವಿಶ್ವಾಸ ಸ್ವಲ್ಪ ಜಾಸ್ತಿಯೇ ಇರುತ್ತೆ. ಸಿಂಹರಾಶಿಯವರಿಗೆ ಪ್ರಾಮಾಣಿಕತೆ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಪ್ರಾಮಾಣಿಕತೆ ಅಂದ್ರೆ ನೀವು ಯಾರಿಗೂ ಸಹ ಮೋಸ ಮಾಡೋದಿಲ್ಲ. ನಿಮ್ಗೆ ಹೊಸದಾಗಿ ಯಾರಾದ್ರೂ ಫ್ರೆಂಡ್ಸ್ ಇರ್ಲಿ ಅಥವಾ ನಿಮ್ಮ ತಂದೆ ತಾಯಿ ಇರ್ಲಿ, ಯಾರೊಬ್ಬರಿಗೂ ಸಹ ತೊಂದರೆ ಕೊಡೋದಾಗ್ಲಿ ಅಥವಾ ಮೋಸ ಮಾಡೋದಾಗ್ಲಿ ನೀವು ಎಂದಿಗೂ ಸಹ ಮೋಸ ಮಾಡೋದಿಲ್ಲ. ನಿಮ್ಮ ಬಳಿ ಯಾರಾದ್ರೂ ಏನಾದ್ರೂ ಹೆಲ್ಪ್ ಕೇಳ್ಕೊಂಡು ಬರ್ತಾರೆ ಅಂದ್ರೆ ಅವರ ಹತ್ರ ದುಡ್ಡು ತೆಗೆದುಕೊಂಡು ಮೋಸ ಮಾಡಬೇಡಿ ಅಥವಾ ನಂಬಿಕೆ ದ್ರೋಹ ಮಾಡೋದು, ಇಂತಹ ಮನೋಭಾವ ಅನ್ನೋದು ನಿಮ್ಮ ಸಿಂಹರಾಶಿಯವರಿಗೆ ಇರೋದೇ ಇಲ್ಲ. ಅಷ್ಟು ಒಳ್ಳೆಯ ಮನಸ್ಸಿರುವ ಈ ಸಿಂಹರಾಶಿಯವರು ನಿಮ್ಮ ಆತ್ಮವಿಶ್ವಾಸವನ್ನು ನೋಡಿ ಬೇರೆಯವರು ಅಹಂಕಾರವೆಂದು ತಿಳಿದುಕೊಳ್ತಾರೆ. ಸಿಂಹರಾಶಿಯವರಿಗೆ ನಿಮ್ಮ ಆತ್ಮವಿಶ್ವಾಸದ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಜಾಸ್ತಿನೇ ಇರೋದ್ರಿಂದ ಬೇರೆಯವರಿಗೆ ಇವನಿಗೆ ದುರಹಂಕಾರ, ಇವನಿಗೆ ಅಹಂಕಾರ, ಯಾರ ಮಾತನ್ನು ಕೇಳೋದಿಲ್ಲ ಹಾಗೂ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ನೀನು ನಡೆದಿದ್ದೇ ದಾರಿ ಅನ್ನೋ ತರ ನೀವು ಇರ್ತಿರಲ್ಲ. ಹಾಗಾಗಿ ಇವನಿಗೆ ಅಹಂಕಾರ, ದುರಹಂಕಾರ ಅಂತ ಜನ ನಿಮ್ಮನ್ನ ನೋಡಿ ಅಂದುಕೊಳ್ತಿರುವುದು ಸರ್ವೇ ಸಾಮಾನ್ಯ. ಇನ್ನ ಸಿಂಹರಾಶಿಯವರು ಹಿಂದೆ ಗುರು, ಮುಂದೆ ಗುರಿಯನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಯಾವುದೇ ಕೆಲಸದಲ್ಲಿ ಇವರಿಗೆ ಯಶಸ್ಸು ಅನ್ನೋದು ಇದ್ದೇ ಇರುತ್ತೆ. ಹಿಂದೆ ಗುರು ಇದ್ದು ಮುಂದೆ ಗುರಿ ಇದ್ರೆ ಎಲ್ಲಾ ಕೆಲಸನೂ ಸಲೀಸಾಗಿ ಆಗುತ್ತಂತೆ. ಅದೇ ರೀತಿಯಾಗಿ ಸಿಂಹರಾಶಿಯವರು ತಮ್ಮನ್ನ ತಾವೇ ಗುರು ಅಂದ್ಕೊಳ್ತಾರೆ, ಜೊತೆಗೆ ಗುರಿಯನ್ನ ಸಹ ಇಟ್ಕೊಳ್ತಾರೆ. ಹಾಗಾಗಿ ಇವರು ಯಾವುದೇ ಕೆಲಸವಿದ್ರೂ ಸಹ ಗುರಿಯನ್ನ ಇಟ್ಕೊಂಡೇ ಕೆಲಸ ಮಾಡೋದು. ಸಿಂಹರಾಶಿಯವರು ತಿಳಿಯದೆ ಯಾವುದ್ಯಾವುದೋ ಕೆಲಸಕ್ಕೆ ಕೈ ಹಾಕೋದಿಲ್ಲ. ನಾನು ಈ ಕೆಲಸ ಮಾಡಿದ್ರೆ ಉದ್ಧಾರ ಆಗ್ತೀನಿ, ನಾನು ಈ ಕೆಲಸ ಮಾಡ್ಲೇಬೇಕು ಎನ್ನುವ ಗುರಿಯನ್ನ ಇಟ್ಕೊಂಡು ಅವರ ಕಾರ್ಯನ ಸಾಧಿಸ್ಕೊಳ್ತಾರೆ. ಸಿಂಹರಾಶಿಯವರು ಇವರ ಕೆಲಸದಲ್ಲಿ ಯಶಸ್ಸು ಅನ್ನೋದನ್ನ ಪಡ್ಕೊಳ್ತಾರೆ. ಇವರು ಗುರಿ ಮುಟ್ಟುವ ತನಕ ಹಿಡಿದ ಕೆಲಸವನ್ನ ಬಿಡುವುದಿಲ್ಲ. ಇವರು ಯಾವುದೇ ಗುರಿ ಇಟ್ಕೊಂಡ್ರು ಆ ಕೆಲಸವನ್ನ ಮಾಡ್ಲೇಬೇಕು, ನಾನೇ ಮಾಡ್ತೀನಿ ಅನ್ನುವಂತಹ ಗುರಿಯನ್ನ ಇಟ್ಕೊಂಡು ಇವರು ಮಾಡ್ತಾರೆ. ಅವರ ಗುರಿ ತಲುಪುವವರೆಗೂ ಸಹ ಬೇರೆ ಕಡೆ ತಿರುಗಿಯೂ ಸಹ ನೋಡಲ್ಲ. ಇಂತಹ ನಿರ್ಧಾರವನ್ನ ಯಾವುದೇ ಕೆಲಸದಲ್ಲಿಯೂ ಸಹ ಇವರು ಮಾಡಿ ತೋರಿಸ್ತಾರೆ. ಹಾಗಾಗಿ ಇವರಿಗೆ ಯಶಸ್ಸು ಅನ್ನೋದು, ಲಾಭ ಅನ್ನೋದು ಬಹುಬೇಗ ಬಂದ್ಬಿಡುತ್ತೆ. ಎಂತಹ ಕಷ್ಟ ಬಂದರೂ ಸಹ ಎದುರಿಸುವಂತಹ ತಾಕತ್ತು ಇವರಿಗೆ ಮಾತ್ರ ಇರುತ್ತೆ. ಏನೇ ಕಷ್ಟ ಬರ್ಲಿ, ಎಂತಹದ್ದೇ ಸುಖ ಬರ್ಲಿ, ನಾನು ಹಿಗ್ಗಲ್ಲ ಕುಗ್ಗಲ್ಲ ಎನ್ನುವ ಹಾಗೆ ಇರುವ ಇವರು ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಸಹ ಇವರು ಹಠವನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾರೆ. ಇದನ್ನ ಆರಾಮಾಗಿ ಎದುರಿಸ್ತಾರೆ. ಇನ್ನ ಕಷ್ಟ ಹಾಗೂ ಸುಖವನ್ನು ಸರಿಸಮಾನವಾಗಿ ನೋಡ್ತಾರೆ. ಕಷ್ಟ ಬಂದ ತಕ್ಷಣ ಕುಗ್ಗಿ ಬಿಡೋದು, ಸುಖ ಬಂದ ತಕ್ಷಣ ಹಿಗ್ಗಿ ಬಿಡೋದು, ಈ ತರ ಮನಸ್ಥಿತಿ ಅನ್ನೋದು ಇವರಿಗೆ ಇರೋದಿಲ್ಲ. ಇವರು ಕಷ್ಟ ಸುಖ ಎರಡನ್ನೂ ಸಹ ಸಮಾನವಾಗಿ ನೋಡ್ತಾರೆ. ಸಿಂಹರಾಶಿಯವರು ಹುಟ್ಟುತ್ತಲೇ ನಾಯಕತ್ವದ ಗುಣ ಇವರಿಗೆ ಇರುತ್ತದೆ. ಸಿಂಹ ಅಂದ್ರೇನೆ ಲೀಡರ್ಶಿಪ್ ಅಂದ್ರೆ ಸಿಂಹ.
ಆ ರೀತಿ ಸಿಂಹರಾಶಿಯವರು ಲೀಡರ್ಶಿಪ್ ಗುಣವನ್ನ ಹುಟ್ಟುವಾಗ್ಲೇ ತಗೊಂಡು ಬಂದ್ಬಿಟ್ಟಿರ್ತಾರೆ. ಎಲ್ಲರಿಗಿಂತಲೂ ಇವರು ಒಂದು ಕೈ ಜಾಸ್ತಿನೇ ಒಳ್ಳೆಯದನ್ನ ಪಡೆದುಕೊಂಡು ಬಂದಿರ್ತಾರೆ. ಸಿಂಹರಾಶಿಯವರಿಗೆ ಸಾಧ್ಯ ಅಸಾಧ್ಯ ಕೆಲಸ ಯಾವುದೂ ಇರೋದಿಲ್ಲ. ಇವರು ಏನೇ ಕೆಲಸ ಮಾಡಿದ್ರು ಸಹ ಅದರಲ್ಲಿ ಯಶಸ್ಸನ್ನ ಕಂಡೇ ಕಾಣ್ತಾರೆ. ಈ ಸಿಂಹರಾಶಿಯವರು ಯಾರ ಮುಂದೆಯೂ ಸಹ ತಲೆ ತಗ್ಗಿಸೋದಿಲ್ಲ. ಸಿಂಹ ಯಾವತ್ತಿದ್ರೂ ಯಾರ ಮುಂದೆನಾದ್ರೂ ತಲೆ ತಗ್ಗಿಸುತ್ತಾ. ಹಾಗೇನೆ ಸಿಂಹರಾಶಿಯವರು ಯಾರೇ ಏನೇ ಅಂದುಕೊಳ್ಳಿ, ಒಂದು ವೇಳೆ ಇವರದ್ದು ತಪ್ಪಾದ್ರೂ ಇರ್ಲಿ ಸರಿನಾದ್ರೂ ಇರ್ಲಿ, ಇವರು ಯಾರಿಗೂ ಸಹ ತಲೆ ಮಾತ್ರ ತಗ್ಗಿಸಲ್ಲ. ಈ ರೀತಿ ಮನೋಭಾವದವರು ಈ ಸಿಂಹರಾಶಿಯವರು. ಹಾಗಾಗಿಯೇ ಈ ಸಿಂಹರಾಶಿಯವರಿಗೆ ಪ್ರಾಮಾಣಿಕತೆ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇವರಿಗೆ ಅಷ್ಟೇ ಕೋಪವಿದ್ರೂ ಸಹ, ಎಷ್ಟೇ ಒಂದು ಧೈರ್ಯವಿದ್ರೂ ಸಹ ಪ್ರಾಮಾಣಿಕತೆ ಅನ್ನೋದು ಇವರಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬೇರೆಯವರ ಮುಂದೆ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸಲ್ಲ, ತಲೆ ತಗ್ಗಿಸುವಂತಹ ಕೆಲಸವನ್ನು ಮಾಡಲ್ಲ. ಈ ಸಿಂಹರಾಶಿಯವರು ಬೇರೆಯವರ ಮುಂದೆ ತಲೆ ತಗ್ಗಿಸಿಕೊಂಡು ಕೈ ಕಟ್ಟಿಕೊಂಡು ನಿಂತ್ಕೊಳ್ಬೇಕು ಎನ್ನುವಂತಹ ಮನೋಭಾವದವರು ಅಲ್ಲವೇ ಅಲ್ಲ. ಇವರು ಅಂತಹ ಕೆಲಸಗಳಿಗೆ ಇವರು ಹೋಗೋದೇ ಇಲ್ಲ. ಇವರ ಜೀವಮಾನವೆಲ್ಲ ಇದೇ ತರಹ ಬದುಕ್ತಾರೆ. ಇನ್ನ ಸಿಂಹರಾಶಿಯವರು ಹಣಕ್ಕಿಂತ ಗೌರವಕ್ಕೆ ಜಾಸ್ತಿ ಬೆಲೆಯನ್ನ ಕೊಡ್ತಾರೆ. ಪ್ರಾಣಕ್ಕೆ ಅಂಜಲ್ಲ, ಮಾನಕ್ಕೆ ಅಂಜ್ತಾರೆ. ಇವರು ಹಣಕ್ಕಿಂತ ಮನುಷ್ಯನ ಗೌರವ ಇವರಿಗೆ ಮುಖ್ಯವಾಗಿರುತ್ತೆ. ಇವರ ಬಗ್ಗೆ ಯಾರಾದ್ರೂ ಏನಾದ್ರೂ ಅಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ಸಹ ಇವರು ಸಹಿಸಿಕೊಳ್ಳೋದಿಲ್ಲ. ಇನ್ನು ಸಿಂಹರಾಶಿಯವರು ಪ್ರಾಣಕ್ಕೆ ಯಾವತ್ತೂ ಸಹ ಅಂಜೋದಿಲ್ಲ, ಮಾನಕ್ಕೆ ಜಾಸ್ತಿ ಅಂಜ್ತಾರೆ. ಈ ರೀತಿ ಮನೋಭಾವ ಇರುವವರು, ಈ ರೀತಿಯ ಸ್ವಭಾವ ಇರುವವರು ಈ ಸಿಂಹರಾಶಿಯವರು. ಆತ್ಮಗೌರವಕ್ಕೆ ಧಕ್ಕೆ ಅನ್ನೋದು ಬಂದ್ರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳುವುದಿಲ್ಲ. ಇವರಿಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ಯಾವತ್ತೂ ಇವರು ಅವರನ್ನ ತಿರುಗಿಯೂ ಸಹ ನೋಡಲ್ಲ. ಇಂತಹ ಸ್ವಭಾವ ಗುಣದವರಾಗಿರ್ತಾರೆ. ಸಿಂಹರಾಶಿಯವರಿಗೆ ಜ್ಞಾನ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತೆ. ಇವರು ಯಾವುದೇ ಕೆಲಸ ಮಾಡಿದ್ರು ಸಹ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅಧಿಕಾರ ಪಡೆಯುವಂತಹ ವಿಚಾರಗಳಲ್ಲಿ ಆಸೆ ಹಾಗೂ ಆಸಕ್ತಿ ಜಾಸ್ತಿ ಇರುತ್ತೆ. ಈ ಸಿಂಹರಾಶಿಯವರ ಮನಸ್ಸು ಮಗುವಿನ ಮನಸ್ಸುಳ್ಳವರು ಎಂದೇ ಹೇಳಬಹುದು. ಇಷ್ಟೆಲ್ಲ ಇದ್ರೂ ಸಹ ಈ ಸಿಂಹರಾಶಿಯವರಿಗೆ ದಿಢೀರಂತ ಕೋಪ ಬಂದುಬಿಡುತ್ತೆ. ದಿಢೀರಂತ ಸಿಡುಕಾಡಿ ಬಿಡ್ತಾರೆ. ಸಿಂಹಕ್ಕೆ ಯಾವ ರೀತಿ ಕೋಪ ಬರುತ್ತದೆಯೋ ಅದೇ ರೀತಿ ಇವರು ಕೋಪ ಕಡಿಮೆ ಆಗೋಕೆ ತುಂಬಾ ಸಮಯ ತಗೊಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೂ ಸಹ ನಿಮ್ಮ ಜೀವನದಲ್ಲಿ ಇದೇ ರೀತಿಯ ಅನುಭವ ಆಗಿದೆಯಾ? ಸಿಂಹರಾಶಿಯವರು ಓಂ ನರಸಿಂಹಸ್ವಾಮಿಯೇ ನಮಃ ಎಂದು ತಪ್ಪದೇ ಕಾಮೆಂಟ್ ಮಾಡಿ. ಈ ವಿಡಿಯೋ ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಶುಭವಾಗಲಿ.